ಒಳಗಡೆ ಇರುವ ಮನುಷ್ಯನಿಗೆ ಒಂದೊಂದು ಪಾರ್ಟ್ಸ್ ಹೆಂಗಿದೆ ಅಂತ ಬರೆಯಲ್ಪಟ್ಟಿದೆ. ನಿನ್ನೆ ನಾವು ಓದಿದ್ದೀವಿ. ನೀತಿಮೊಳಿಗಳು, ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17, 18, 19. ಗಮನಿಸಿ, 7 ಕಾರ್ಯ ಆತನಿಗೆ ಅಶುದ್ಧವಾಗಿದೆ ಅಂತ ಬರೆಯಲ್ಪಟ್ಟಿದೆ. ಯಾವುದು? ಒಂದು ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ 2, ಕೈ 3, ಹೃದಯ 4, ಕೇಡು ಮಾಡಲು ತ್ವರೆಪಡುವ ಕಾಲು 5, ಬಾಯಿಂದ ಸುಳ್ಳು ಸಾಕ್ಷಿ 6, ಜಗಳಗಳನ್ನು ಉಂಟು ಮಾಡುವ ಒಂದು ಕ್ಯಾರೆಕ್ಟರ್ 7. ಈ ಒಂದು 7 ಕಾರ್ಯ ದೇವರಿಗೆ ಅಸಹ್ಯವಾಗಿದೆ. ಇದನ್ನು ನೋಡುವಾಗ ಅಶುದ್ಧವಾಗಿದೆ ಅಂತ ದೇವರಿಗೆ ಇದು ಎಲ್ಲಿದೆ? ಒಳಗಡೆ ಹಂಗಿದೆ. ಹೊರಗಡೆ ಚೆನ್ನಾಗಿದ್ದೀವಿ, ಒಳಗಡೆ ಹೆಂಗಿದ್ದೀವಿ ಅದನ್ನು ನೋಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಹೊರಗಡೆ ನೋಡೋಕ್ಕಲ್ಲ. ಹೊರಗಡೆ ನಾನು ಹೆಂಗಿದ್ದೀನಿ ಇಲ್ಲ ನೋಡಿರಿ, ಅದಕ್ಕೋಸ್ಕರ ನನ್ನೆಲ್ಲ ಕರೆದಿದ್ರು. ಇಲ್ಲ, ನಾನು ಒಳಗಡೆ ಹೆಂಗಿದ್ದೀನಿ ಈ ಒಂದು ವರ್ಷದ ಕೊನೆಯಲ್ಲಿ ದೇವರ ಮುಂದೆ ನನ್ನ ಒಳಗೆ ಹೆಂಗಿದೆ. ಯಾಕಂದ್ರೆ ದೇವರು ಹೊರಗಡೆ ನೋಡಿ ನಮ್ಮನ್ನು ಆಶೀರ್ವಾದ ಮಾಡುವವರು ಅಲ್ಲ. ಎಲ್ಲರಿಗೂ ಗೊತ್ತಲ್ವಾ? ದೇವರ ಮುಖ ನೋಡುವ ದೇವರ ಹೇಳಿ, ದೇವರ ಮುಖ ನೋಡುವವರ ಇಲ್ಲ. ಎಲ್ಲಿ ನೋಡ್ತಾರೆ? ಹೃದಯವನ್ನು ನೋಡ್ತಾರೆ. ಹಂಗಾದ್ರೆ ದೇವರು ಒಳಗಡೆನೆ ನೋಡ್ತಾರೆ. ನಾನು ಹೊರಗಡೆ ಎಷ್ಟು ಚೆನ್ನಾಗಿದ್ದೀನಿ, ಹೆಂಗೆ ಬಟ್ಟೆ ಹಾಕಿದ್ದೀನಿ, ಎಷ್ಟು ಮೇಕಪ್ ಹಾಕಿದ್ದೀನಿ, ಇದೆಲ್ಲ ದೇವರು ನೋಡುವುದಿಲ್ಲ. ಒಳಗಡೆ ನೋಡ್ತಾರೆ. ನಿಮ್ಮ ಒಳಗಡೆ ಹೆಂಗಿದೆ? ದೇವರ ಹತ್ರ ಮಾತಾಡ್ತೀರಾ? ದೇವರು ನಿನ್ನ ಹತ್ರ ಮಾತಾಡ್ತಾರಾ? ಹೆಮ್ಮೆಯ ಕಣ್ಣು ಇದೆಯಾ ನಿಮಗೆ? ಹೆಮ್ಮೆಯ ಕಣ್ಣು ನಿನ್ನೆ ನಾವು ಧ್ಯಾನಿಸ್ತೀವಿ. ಹೆಮ್ಮೆಯ ಕಣ್ಣು ಇರಬಾರದು. ಹೆಮ್ಮೆಯ ಕಣ್ಣು ಇರುವವರಿಗೆ ದೇವರು எதிரி நிறுத்தாரு. தமிழில் இருக்குது, பெருமை உள்ளவர்களுக்கு தேவன் எதிர்த்து நிற்கிறார். பெருமையான கண், மேட்டிமையான கண் சொல்லப்பட்டிருக்கிறது தமிழில். ಹೆಮ್ಮೆಯ ಕಣ್ಣು ಇದೆಯಾ ನಿಮ್ಮ ಹತ್ರ? ನಾನು ಹೇಳಿದ್ರೆ ನಡೆಯುತ್ತೆ, ನಾನು ಹೋದರೆ ನಡೆಯುತ್ತೆ, ನಾನು ಮಾಡಿದರೆ ಆಗುತ್ತೆ, ನಾನು ಇಲ್ಲಂದ್ರೆ ಇಲ್ಲ. ಈ ಮಾತು ನಿಮ್ಮ ಬಾಯಿಯಿಂದ ಬಂದಿದೆಯಾ? ನಿಮ್ಮ ಬಾಯಿಂದ? ನನ್ನ ಬಾಯಿಂದ ಬಂದಿದೆ, ನಿನ್ನ ನಾನು ಒಪ್ಪಿಕೊಂಡೆ. ಹೌದು ಸ್ವಾಮಿ, ಎಷ್ಟೋ ಸಮಯದಲ್ಲಿ ಈ ಅಚ್ಚೇಳಕ್ಕೆ ಬರುವವಳು ನಾನು ಹೋದ್ರೇ ಅಲ್ಲಿ ಆರಾಧನೆ ನಡೆಯುವುದಿಲ್ಲ ಅಂದರೆ ಇಲ್ಲ. ಆ ರೀತಿ ಎಷ್ಟೋ ಸಮಯದಲ್ಲಿ ನನ್ನ ಬಾಯಿಂದ ಬಂದಿದೆ ಅಂತ ನಿನ್ನೆ ನಾನು ಒಪ್ಪಿಕೊಂಡೆ. ಇದೇ ನಿನ್ನೆ ಧ್ಯಾನಿಸಿರೋದು ನಾವು. 2ನೇ ಕಾರ್ಯ ಸುಳ್ಳಿನ ನಾಲಿಗೆ. ಇದೆಯಾ? ಮಾತಾಡಿದ್ದೀರಾ? ಈ ವರ್ಷದಲ್ಲಿ ಎಷ್ಟು ಟೈಮ್ ಸುಳ್ಳು ಮಾತು ಮಾತಾಡಿದ್ದೀರಾ? ಯಾವತ್ತಾದ್ರೂ ಕ್ಷಮಾಪಣೆ ಕೇಳಿದ್ದೀರಾ? ದೇವರೇ, ಸುಳ್ಳು ಮಾತಾಡಿದ್ದೀನಿ ಸ್ವಾಮಿ, ಕ್ಷಮಿಸಪ್ಪ. ಸುಳ್ಳು ದಾನ ಇದರಲ್ಲಿ ಏನಿದೆ? ಹಂಗೆ ನಾವು ಕಣ್ಣಿನ ನೋಟದ ಹಾಗೆ ಬಿಟ್ಬಿಟ್ಟು ಹೋಗಿ. ಪ್ರಕಟಣೆ 21ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದಿ ನೋಡ್ರಿ. ಸುಳ್ಳು ಹೇಳುವವರು